ಬೆಂಗಳೂರಿನ ಜ್ಯುವೆಲರಿ ಓನರ್ ಮನೆಯಲ್ಲಿ ಕಳ್ಳತನ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ ವಿಜಯನಗರ ಪೊಲೀಸರು. ಬೆಂಗಳೂರಿನ ಜ್ಯುವೆಲರಿ ಓನರ್ ಮನೆಯಲ್ಲಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ವಿಜಯನಗರ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಕೆಲಸ ನೀಡಿದ ಮಾಲೀಕನ ಮನೆಯಲ್ಲಿ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿತ್ತು. ಅರಿಹಂತ್ ಜ್ಯುವೆಲರ್ಸ್ ಶಾಪ್ ಮಾಲೀಕ ಸುರೇಂದ್ರ ಜೈನ್ ಇನ್ನು ಕಳ್ಳತನ ಮಾಡಿ ತಲೆ ಮರೆಸಿಕೊಂಡಿದ್ದ ನಮ್ರಾಜ್ ಹಾಗೂ ಆತನ ಪತ್ನಿ ಇಬ್ರು ಕೂಡ ತಲೆಮರೆಸಿಕೊಂಡಿದ್ರು. ಬರೋಬ್ಬರಿ 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ರು ಅಂತ ಹೇಳಲಾಗ್ತಿದೆ. ಆರೋಪಿಗಳ ಪತ್ತೆಗೆ ಇದೀಗ ವಿಜಯನಗರ ಪೊಲೀಸರು ಮುಂದಾಗಿದ್ದಾರೆ. ಇಂಟರ್ಪೋಲ್ ನೆರವು ಕೋರಲು ಪೊಲೀಸರು ಮುಂದಾಗಿರುವಂತದ್ದು. ಕಳ್ಳರನ್ನ ಪತ್ತೆ ಹಚ್ಚಲು ಇಂಟರ್ಪೋಲ್ಗೆ ಪೊಲೀಸರು ಮನವಿ ಮಾಡಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆರೋಪಿಗಳ ಪತ್ತೆಗೆ ಇದೀಗ ವಿಜಯನಗರ ಪೊಲೀಸರು ಬಲೆ ಬೀಸಿದ್ದಾರೆ. ಈಗ ನೋಡ್ತಾ ಇದ್ರೆ ಇಂಟರ್ಪೋಲ್ ನೆರವು ಕೋರಲು ಮುಂದಾಗಿದ್ದಾರೆ ಪೊಲೀಸರು, ವಿಜಯನಗರ ಪೊಲೀಸರು ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ನನಗೆ ಒಂದು 15-20 ದಿವಸ ಮುಂಚೆ ಒಬ್ಬ ಅಪರಿಚಿತ ವ್ಯಕ್ತಿ ನನಗೆ ಕಸ್ಟಮರ್ ಆಗಿ ಬರ್ತಾನೆ. ಬಂದು ನನ್ನ ಹತ್ರ ಸುಮಾರು ಒಂದು 2-3 ಬೆಳ್ಳಿ ಐಟಮ್ಸ್ ಎಲ್ಲ ನೋಡಿ ನಂತರ ಎಲ್ಲ ಸೆಲೆಕ್ಟ್ ಮಾಡಿ ನನ್ನ ಹತ್ರ ಬಂದು ರೇಟ್ ಎಲ್ಲ ಕೇಳಿರ್ತಾನೆ. ನಾನು ರೇಟ್ ಎಲ್ಲ ಅವನಿಗೆ ಹೇಳಿರ್ತೀನಿ, ಇಷ್ಟು ಈ ಐಟಮ್ ಇಷ್ಟು ಇದು ಬೆಲೆ ಬಾಳುತ್ತೆ ಅಂತ. ಅದೇ ತರ ನಂತರ ಅವನ ಜಾಬಿಂದ ಒಂದು ಚಿನ್ನದ ಚೈನ್ ಅನ್ನು ತೆಗೆದುಕೊಂಡು ನನಗೆ ಕೊಡ್ತಾನೆ. ಸರ್ ಈ ಚೈನು ನೋಡ್ಬಿಟ್ಟು ನನಗೆ ಎಷ್ಟಾಗುತ್ತೆ ಅಂತ ತಿಳಿಸಿ, ನನಗೆ ಇದೇ ಚೈನ್ ಹಾಕ್ಬಿಟ್ಟು ಹೊಸದ್ ಮಾಡ್ಬೇಕು ಅನ್ನೋದು ಹೇಳಿರ್ತಾನೆ. ಮತ್ತೆ ನಾನು ಅದಕ್ಕೆ ಆ ವ್ಯಾಲ್ಯೂ ಎಷ್ಟಾಗುತ್ತೆ ಎಕ್ಸ್ಚೇಂಜ್ ಆದ್ಮೇಲೆ ಆ ವ್ಯಾಲ್ಯೂ ಹೇಳಿರ್ತೀನಿ. ಅದೇ ಟೈಮ್ ಅದೇ ನಂತರ ಅವನು ಸರಿ ಸರ್ ನಾನು ನಮ್ಮ ಸಿಸ್ಟರ್ ಬೆಳೆ ನಮ್ ಅಕ್ಕ ಜೊತೆಲಿ ಒಂದ್ ಟೈಮ್ ಮಾತಾಡ್ಬಿಟ್ಟು ಅವ್ರನ್ನ ಕರಿತೀನಿ, 1 ನಿಮಿಷ ಈ ಚೈನ್ ಇಲ್ಲಿ ಇಟ್ಕೊಳ್ಳಿ ಅಂತ ನಾನು ಕೌಂಟರ್ ಹತ್ರ ಇಟ್ಟಿದ ನಂತರ ಅದು ಅಪರಿಚಿತ ವ್ಯಕ್ತಿ ಬಂದು ಅಲ್ಲೇ ನಿಂತ್ಕೊಂಡು ಒಂದೇ ಒಂದ್ ಸೆಕೆಂಡ್ ಯಾರಿಗೂ ಫೋನ್ ಮಾಡಿರ್ತಾನೆ. ಫೋನ್ ಮಾಡಿ ಇದು ಚೈನ್ ಬಗ್ಗೆ ಮಾತಾಡಿರ್ತಾನೆ. ಸೊ ನನ್ಗೆ ಹಂಗೆ 1 ಸೆಕೆಂಡ್ ಅಲ್ಲಿ ಮಾತಾಡ್ಬಿಟ್ಟು ಹಂಗೆ ಕಟ್ ಮಾಡ್ಬಿಟ್ಟು, ಸರ್ ಅದು ನಮ್ಮ ಅಕ್ಕ ಇವಾಗ ಬರುವುದಿಲ್ಲ, ಸೊ ನನ್ಗೆ ನನ್ ಚೈನ್ ರಿಟರ್ನ್ ಕೊಟ್ಬಿಡಿ, ನಾನು ತಗೊಂಡ್ ಹೋಗ್ತೀನಿ ಅನ್ಬಿಟ್ಟು ಆ ವ್ಯಕ್ತಿ ತಗೊಂಡ್ ಹೋಗಿರ್ತಾನೆ ಅಷ್ಟೇ. ಅದೇ ಆದ ನಂತರ 24ನೇ ತಾರೀಕು ಸುಮಾರು 4-4:15 ಗಂಟೆಗೆ ಜ್ಯುವೆಲರಿ ಶಾಪ್ನಲ್ಲಿ 18 ಕೋಟಿ ರೂಪಾಯಿ ಚಿನ್ನಾಭರಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ರಾನ್ ಮೊಬೈಲ್ ಸಿಡಿಆರ್ ಅನ್ನ ತೆಗೆದುಕೊಂಡಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ನಮ್ರಾನ್ ಕಾಲ್ ಡೀಟೇಲ್ಸ್ ಅನ್ನ ತೆಗೆಸಿದ್ರು ಆರೋಪಿ ಪತ್ತೆಯಾಗಿಲ್ಲ. ಹೀಗಾಗಿ ಆರೋಪಿಯನ್ನ ಪತ್ತೆ ಹಚ್ಚಲು ಎಲ್ಲಾ ರೀತಿಯಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ಜ್ಯುವೆಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಸುರೇಂದ್ರ ಜೈನ್ ಮನೆಯಲ್ಲೂ ಸಹ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇದೆ.